ಹಾಂ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾವು ಮಕ್ಕಳೇ ಇವತ್ತು ನಾವು ಕನ್ನಡ ದ್ವಿತೀಯ ಭಾಷೆಯನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇ ಪಾಠ ನಾವು ಇವತ್ತು ಪ್ರಾರಂಭ ಮಾಡ್ತೀವಿ. ಗದ್ಯ ಪಾಠ 1. ಮಕ್ಕಳೇ, ನಿಮಗೆಲ್ಲ ಒಂದು ಕನ್ನಡ ಸಾಹಿತ್ಯದ ಬೆಳವಣಿಗೆ ಪ್ರಾರಂಭ ಆಗಿದ್ದು 20ನೇ ಶತಮಾನದಿಂದ. 20ನೇ ಶತಮಾನಕ್ಕಿಂತ ಮುಂಚೆ ಏನಾಗಿತ್ತು, ಕನ್ನಡದಲ್ಲಿ ಸ್ವತಂತ್ರವಾಗಿ ಸಾಹಿತ್ಯ ರಚನೆ ಆಗ್ತಾ ಇರ್ತದೆ. ಕಾರಣ ಏನಪ್ಪ ಅಂತಂದ್ರೆ ಸಾಹಿತ್ಯಗಳಿರಲಿಲ್ಲ, ರಚನೆ ಮಾಡ್ತಕ್ಕಂಥ ಸಾಹಿತ್ಯಗಳು ಕವಿಗಳಿರಲಿಲ್ಲ. ಆಗ ಏನು ಮಾಡ್ತಾ ಇದ್ರು ಅಂತಂದ್ರೆ ಬೇರೆ ಭಾಷೆ, ಮರಾಠಿ, ಹಿಂದಿ, ಸಂಸ್ಕೃತ ಈ ಭಾಷೆಯಿಂದ ಭಾಷಾಂತರ ಮಾಡಿ ನಮ್ಮ ಕನ್ನಡಿಗರು ಓದಬೇಕಾಯಿತು ಮತ್ತು ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕಾಯಿತು. ಅಂತಹ ಪರಿಸ್ಥಿತಿ. ಆದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಸ್ವತಂತ್ರವಾಗಿ ಕನ್ನಡದಲ್ಲಿ ಸಾಹಿತ್ಯ ರಚನೆ ಪ್ರಾರಂಭ ಆಯಿತು. ಈ ಒಂದು ಕಾಲವನ್ನು ನಾವು ಕನ್ನಡ ನವೋದಯದ ಕಾಲ, ಕನ್ನಡ ಸಾಹಿತ್ಯದ ನವೋದಯದ ಕಾಲ ಅಂತ ಕರೀತೀವಿ. ನವೋದಯ ಅಂದ್ರೆ ಏನು ಅಂದರೆ, ನವೋದಯ ಪದವನ್ನು ಬಿಡಿಸಿದಾಗ ನಾವು ನವ ಪ್ಲಸ್ ಉದಯ ಅಂತ ಬರ್ತೇವೆ. ಈ ನವ ಅಂದರೆ ಹೊಸ ಅಂತ, ಉದಯ ಅಂದರೆ ಹುಟ್ಟು ಅಂತ. ಇಲ್ಲಿ ಅದೆರಡನ್ನೂ ಕೂಡಿಸಿದಾಗ ನವೋದಯ ಅಂತಕ್ಕಂಥ ಪದ ಬರುತ್ತೆ. ಆ ಅರ್ಥ ಏನು ಬರುತ್ತೆ ಅಂದರೆ ಹೊಸ ಹುಟ್ಟು ಅಂತ ಬರ್ತದೆ. ಹೊಸ ಹುಟ್ಟು ಅಂದ್ರೆ ಯಾವುದರ ಹೊಸ ಹುಟ್ಟು ಅಂದರೆ ಕನ್ನಡ ಸಾಹಿತ್ಯದ ಹೊಸ ಹುಟ್ಟು ಅಂತ. ಅಲ್ಲಿಂದ ಈಚೆ ಪ್ರಾರಂಭವಾದಂಥ ಸಾಹಿತ್ಯದ ಬರವಣಿಗೆ ಪ್ರಾರಂಭವಾಗಿ ಈಗ ಅದು ಅತ್ಯಂತ ಎತ್ತರಕ್ಕೇರಿದೆ. ಇವತ್ತು ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ರಚನೆ ನಮ್ಮ ಕನ್ನಡದಲ್ಲಿದೆ. ಅಷ್ಟು ಸಾಧನೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಮಾಡಿದೆ. ಈಗ ನವೋದಯ ಕಾಲದಲ್ಲಿ ನಮಗೆ ಕಂಡುಬರತಕ್ಕಂಥ ಸಾಹಿತ್ಯಗಳು ಯಾರು ಅಂದರೆ, ಕವಿಗಳು ಯಾರು ಅಂದರೆ ದ ರಾ ಬೇಂದ್ರೆಯವರು, ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರಂತೆಯೇ ಕನ್ನಡದಲ್ಲಿ ರತ್ನನ ಪದಗಳು, ನಾಗರ ಪದಗಳು ಮತ್ತು ಮಕ್ಕಳ ಮೆಚ್ಚಿನ ಪದ್ಯವಾಗಿರತಕ್ಕಂಥ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡರು ಕಸ್ತೂರಿ ಈ ಪದ್ಯ ನೀವೆಲ್ಲ ಕೇಳಿರ್ತಾರೆ. ಈ ಪದ್ಯವನ್ನು ಬರೆದು ಹೆಸರುವಾಸಿಯಾದಂತಹ ಒಬ್ಬ ಕವಿ ಇದ್ದಾರೆ. ಆ ಕವಿ ಹೆಸರು ಏನು ಗೊತ್ತೇ? ಆ ಕವಿನೇ ರಾಜರತ್ನಂ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಪಾಠ ಅವರೇ ರಾಜರತ್ನಂ. ಈ ಪಾಠ ಬರೆದ ಲೇಖಕರು ಯಾರು ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿ. ಈಗ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯವನ್ನು ನಾವು ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. ಈಗ ಪೂರ್ಣಚಂದ್ರ ತೇಜಸ್ವಿಯವರು, ಅವರ ತಂದೆಯವರ ಹೆಸರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರತಕ್ಕಂಥ ಕನ್ನಡದ ರಸ ಋಷಿ ರಾಷ್ಟ್ರಕವಿ ಕುವೆಂಪುರವರು. ಮತ್ತೆ ಇವರ ಜನ್ಮಸ್ಥಳ, ಪೂರ್ಣಚಂದ್ರ ತೇಜಸ್ವಿಯವರ ಜನ್ಮಸ್ಥಳ ಯಾವುದು ಅಂದರೆ ನಿಮಗೆಲ್ಲ ಚಿರಪರಿಚಿತ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಇವರು ಯಾವಾಗ ಜನಿಸಿದ್ರು ಅಂದ್ರೆ 1938ನೇ ಇಸ್ವಿಯಲ್ಲಿ ಜನಿಸಿದ್ರು. ಈ ಕವಿ ಪರಿಸರ ಮತ್ತು ಪ್ರಕೃತಿ ಪ್ರೇಮಿ. ಕುವೆಂಪುರವರು ಸಹ ಹಿಂದೆ ಅವರು ಸಹ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಬೇಕಾದಷ್ಟು ಸಾಹಿತ್ಯ ರಚನೆ ಮಾಡಿದ್ದಾರೆ, ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು ಸಹ ಪ್ರಕೃತಿಯ ಬಗ್ಗೆ, ಪರಿಸರದ ಬಗ್ಗೆ ಬೇಕಾದಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈಗ ಅವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಈಗ ನಾವು ಕೆಲವು ಕಾದಂಬರಿಗಳ ಹೆಸರನ್ನು ನಾನು ನಿಮಗೆ ತಿಳಿಸ್ತೀನಿ. ಅವರು ಬರೆದಂತಹ ಪ್ರಮುಖ ಕಾದಂಬರಿಗಳು ಉಳಿಯೂರಿನ ಸರಹದ್ದು, ನಿಗೂಢ ಮನುಷ್ಯರು, ಜುಗಾಲಿಂಗ, ಕರ್ವಾಲೋ, ಚಿದಂಬರ ರಹಸ್ಯ, ಇನ್ನು ಮುಂತಾದವು. ಈಗ ಇಷ್ಟು ಕಾದಂಬರಿಗಳನ್ನು ಬರೆದರು. ಮತ್ತೆ ಇನ್ನೇನು ಮಾಡಿದರು ಅಂತಂದ್ರೆ, ಇವರು ಅಲೆಮಾರಿ ಅಂಡಮಾನ ಮತ್ತು ಮಹಾನದಿ ನೈಲ್ ಅನ್ನತಕ್ಕಂಥ ಒಂದು ಪ್ರವಾಸ ಕಥನವನ್ನ ಬರೆದರು. ಏನು ಪ್ರವಾಸ ಕಥನ ಅಂತಂದ್ರೆ, ಅವರು ಸಾಹಿತಿಗಳು, ಕವಿಗಳು ಯಾವ್ದಾರ ಒಂದು ಪ್ರದೇಶಕ್ಕೆ ಪ್ರವಾಸ ಹೋದಾಗ ಅಲ್ಲಿ ಅವರಿಗೆ ಆದ ಅನುಭವ, ಆ ಪ್ರದೇಶದ ಸಾಹಿತ್ಯ, ಆ ಪ್ರದೇಶದ ಇತಿಹಾಸ, ಹಿನ್ನೆಲೆ ಇವೆಲ್ಲವನ್ನು ಸಹ ನಮಗೆ ಕಣ್ಣಿಗೆ ಕಟ್ಟುವಂತೆ ಬರೆಯತಕ್ಕಂಥ ಕಥನವೇ ಸಾಹಿತ್ಯವೇ ಪ್ರವಾಸ ಕಥನ. ಇದನ್ನ ಇವರು ಒಂದು ಪ್ರವಾಸ ಕಥನವನ್ನು ಸಹ ಇವರು ಬರೆದಿದ್ದಾರೆ, ಪೂರ್ಣಚಂದ್ರ ತೇಜಸ್ವಿ. ಅದಲ್ಲದೆ ಇವರ 2 ಕೃತಿಗಳು ಯಾವುದಪ್ಪ 2 ಕೃತಿಗಳು ಅಂತಂದ್ರೆ, ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ತಬರನ ಕಥೆ. ಈ 2 ಕೃತಿಗಳನ್ನ ನಮ್ಮ ಕನ್ನಡದ ಈ ಕಥೆಗಳನ್ನು ಆಧರಿಸಿ ಕನ್ನಡದಲ್ಲಿ ಚಲನಚಿತ್ರಗಳನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅಷ್ಟು ಉತ್ತಮ ಕೃತಿಗಳು 2 ಸಹ. ಆಮೇಲೆ ನಂತರ ನಾವು ಮುಂದೆ ಹೋದಾದ್ರೆ ಕರ್ವಾಲೋ ಅಂತಕ್ಕಂಥ ಕಾದಂಬರಿಗೆ ನಮ್ಮ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಒಲಿಸಿದೆ. ಮತ್ತೆ ಇನ್ನು ಮುಂದೆ ಹೋದ್ರೆ ಚಿದಂಬರ ರಹಸ್ಯ ಅಂತಕ್ಕಂಥ ಒಂದು ಕಾದಂಬರಿ ಏನಿತ್ತು, ಆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ.
ಇವರಿಗೆ ನಮ್ಮ ಕರ್ನಾಟಕ ರಾಜ್ಯ ಅವರಿಗೆ ಪಂಪ ಪ್ರಶಸ್ತಿಯನ್ನು ನೀಡಿ ಸನ್ಮಾನವನ್ನು ಮಾಡಿದೆ. ಈ ರೀತಿಯಾಗಿ ಅವರು ಒಬ್ಬ ದೊಡ್ಡ ಸಾಹಿತಿಯಾಗಿ ನಮ್ಮ ಕನ್ನಡದಲ್ಲಿ ಸಾಹಿತ್ಯ ಸಾಧನೆಯನ್ನು ಮಾಡಿದಂಥವರು. ಇವರು 2007ನೇ ಇಸ್ವಿನಲ್ಲಿ, ಅಂದರೆ ತಮ್ಮ 69ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು. ಅಂದರೆ ಇಹಲೋಕ ತ್ಯಜಿಸಿದರೆ ಮರಣ ಹೊಂದಿದರು. ಈಗ ನಾವು ಪಾಠದಲ್ಲಿ ಅವರು ಮಾಡಿದಂಥ ಪಾಠದಲ್ಲಿ ಬಂದರೆ, ಈಗ ನಮಗೆ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರೋಕ್ಷವಾಗಿ ಪರಿಚಯ ಇರ್ತಾರೆ, ನೇರವಾದ ಪರಿಚಯ ಇರಲ್ಲ. ಅವರ ಸಾಧನೆ, ಅವರು ಮಾಡಿದಂಥ ಸಾಧನೆಗಳು, ಅವರ ದುಡಿಮೆ, ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಎಲ್ಲ ನಮಗೆ ಪರಿಚಯ ಇರುತ್ತೆ, ದೊಡ್ಡ ಸಾಧಕರಾಗಿರ್ತಾರೆ. ಆದರೆ ಅವರು ನೇರವಾಗಿ ನಾವು ಅವರನ್ನು ನೋಡಿರಲ್ಲ. ಅಕಸ್ಮಾತ್ ಆಗಿ ಅಂತಹ ವ್ಯಕ್ತಿಗಳು ನಮ್ಮ ಮನೆಗೆ ಬಂದರೆ ಆಗ ನಾವು ಯಾವ ರೀತಿ ಅವ್ರನ್ನ ಉಪಚಾರ ಮಾಡ್ತೀವಿ, ಯಾವ ರೀತಿ ಸತ್ಕಾರ ಮಾಡ್ತೀವಿ ಅಂತಂದ್ರೆ, ಪರಿಚಯ ಇಲ್ಲದ ವ್ಯಕ್ತಿಯನ್ನು ನಾವು ಆದಷ್ಟು ಅವ್ರನ್ನ ನಿರ್ಲಕ್ಷ್ಯ ಮಾಡ್ತೀವಿ, ಅವಮಾನವನ್ನು ಮಾಡ್ತೀವಿ ಅಲ್ಲವೇ? ಅದೇ ರೀತಿಯಾಗಿ ಇಲ್ಲಿ ಈ ಪೂರ್ಣಚಂದ್ರ ತೇಜಸ್ವಿಯವರು ಬಾಲ್ಯದಲ್ಲಿದ್ದಾಗ ಅಂತಹ ಒಬ್ಬ ವ್ಯಕ್ತಿಯನ್ನ ಇವರು ಅವರ ವ್ಯಕ್ತಿಯನ್ನ ಅವರ ಮನೆಗೆ ಬಂದಂತಹ ವ್ಯಕ್ತಿಯನ್ನ ಅವಮಾನ ಮಾಡತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡತಕ್ಕಂಥದ್ದು, ಅಂತಹ ಒಂದು ಘಟನೆ ಅವರ ಜೀವನದಲ್ಲಿ ನಡೆಯಿತು. ಪೂರ್ಣಚಂದ್ರ ತೇಜಸ್ವಿಯರ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆಯೇ ಇವತ್ತಿನ ಪಾಠ, ಅವರೇ ರಾಜ. ಈಗ ಈ ಪಾಠದಲ್ಲಿ ಅವರು ಏನನ್ನ ಹೇಳಿದ್ದಾರೆ, ಏನನ್ನ ತಿಳಿಸಿದ್ದಾರೆ, ಈಗ ಪಾಠವನ್ನು ನಾವು ನೋಡೋಣ. ಮೊದಲೆಲ್ಲ ಯಾವತ್ತೂ ಅಣ್ಣನನ್ನು ನೋಡಬರುವವರಿಂದ ನಮಗೆ ತೊಂದರೆಯೇ ಆಗಿರಲಿಲ್ಲ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದಿದ್ದು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಎಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರು. ಆಗಲೂ ಆಶ್ರಮದವ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಒಮ್ಮೆ ಅಣ್ಣ ಆ ಎಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಆ ಎಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟನೆ ಮಾಡಿಕೊಂಡು ವೇಗವಾಗಿ ಆಶ್ರಮದಿಂದ ಆವರಣದಿಂದ ಆಚೆ ಓಡಿ ಹೋದರು. ಈ ಸಿದ್ದೇಶ್ವರಾನಂದರು ಅಣ್ಣನ ಮೂಕತನಕ್ಕೆ ಸರಿಯಾಗಿ ಚೀಮಾರಿಯಾದರು. ಅಣ್ಣನಿಗೆ ದುಡ್ಡು ಕಳ್ಕೊಂಡದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದಲಿಲ್ಲ ಎನ್ನುವುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಅಣ್ಣ ಆಗಾಗ್ಗೆ ನಮಗೆ ಈ ಕಥೆ ಹೇಳಿ, ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕಥೆಯಲ್ಲಿ ಏನಾದರೂ ಇದೆ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು, ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬೇಕು ಎಂದು ಹೇಳುತ್ತಿದ್ದರು. ಆದರೂ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತದೆ 2-3 ಜನ ಕುಷ್ಠರೋಗಿಗಳಿಗೆ ಕನಿಕರದಿಂದ ಭಿಕ್ಷೆ ಆಕೆ ಆಗುತ್ತಿದ್ದರು. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಶಿರಸಾವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದೆವು. ಈ ರೀತಿಯಾಗಿ ಅವರು ತಮ್ಮ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಈ ಪಾಠವನ್ನು ಆರಿಸಿಕೊಂಡಿರ್ತಕ್ಕಂಥ ಕೃತಿ ಯಾವುದಂದ್ರೆ ಅಣ್ಣನ ನೆನಪು ಅಂತ. ಅಣ್ಣನ ನೆನಪು ಅಂತಕ್ಕಂಥ ಕೃತಿಯಿಂದ ಈ ಒಂದು ಪಾಠವನ್ನು, ಅವರೇ ರಾಜರತ್ನ ಪಾಠವನ್ನು ಆರಿಸಿಕೊಂಡಿದ್ದಾರೆ. ಈ ಅಣ್ಣನ ನೆನಪಿನಲ್ಲಿ ಅಣ್ಣ ಅಂದ್ರೆ ಯಾರು? ಕುವೆಂಪು. ಅವರ ಪರಿಚಯವನ್ನ ಈಗ ಕುವೆಂಪುರವರು ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಯನ್ನ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ವಿವರಣೆ ಕೊಟ್ಟಿದ್ದಾರೆ. ಏನು ವಿವರಿಸಿದ್ದಾರೆ ಅಂದ್ರೆ, ಕುವೆಂಪುರವರು ತಮ್ಮ ಬಾಲ್ಯ ಶಿಕ್ಷಣವನ್ನು ತಮ್ಮ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಮುಗಿಸಿದ್ರು. ಆಮೇಲೆ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬರ್ತಾರೆ. ಅವರ ಕಾಲೇಜಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದು ಅವರು ಎಲ್ಲಿ ವಾಸ ಮಾಡ್ತಿರ್ತಾರೆ, ಎಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಎಲ್ಲಿ ತಿಳ್ಕೊಂಡಿದ್ರು ಅಂದರೆ, ಎಲ್ಲಿ ನೆಲೆಸಿದ್ರು ಅಂದರೆ ಅದು ರಾಮಕೃಷ್ಣಾಶ್ರಮ. ಆ ರಾಮಕೃಷ್ಣಾಶ್ರಮ ಸ್ಥಾಪಕರು ನಿಮಗೆಲ್ಲ ಗೊತ್ತೇ ಇದೆ, ವಿವೇಕಾನಂದ ಸ್ಥಾಪನೆ ಮಾಡಿದಂಥ ರಾಮಕೃಷ್ಣಾಶ್ರಮ. ಆ ಆಶ್ರಮದಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಈಗ ಆ ಆಶ್ರಮದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಅವರು ಈ ವಿವರಣೆ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿಯವರು ಆ ಘಟನೆಯನ್ನು ಈ ರೀತಿಯಾಗಿ ಅವರು ಹೇಳ್ತಾರೆ. ಈಗ ಒಂದ್ಸಲ ಅಣ್ಣನನ್ನ ನೋಡಬರುವುದು ಯಾವ ತೊಂದರೆಯೇ ಆಗಿರಲಿಲ್ಲ ಅಂತ ಹೇಳ್ತಾರೆ. ಅಣ್ಣನನ್ನು ನೋಡಕ್ಕೆ ಬೇಕಾದಷ್ಟು, ತಂದೆ ನೋಡಕ್ಕೆ ಮೈಸೂರಿದ್ದಾಗ ಬೇಕಾದಷ್ಟು ಜನ ಲೇಖಕರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಾಹಿತಿಗಳು ಬರ್ತಾ ಇದ್ರು. ಅವಾಗ ಯಾವ ತೊಂದರೆಯೂ ಆಗಿರಲಿಲ್ಲ. ಆದರೆ ಹೆಚ್ಚೆಂದರೆ ಅವರಿಗೆ ಭಿಕ್ಷುಕರ ಕಾಟವಷ್ಟೇ ಅವ್ರಿಗೆ ತೊಂದರೆ ಆಗ್ತಿದ್ದು. ಈ ಭಿಕ್ಷುಕರು ಬಂದರೆ ಇವರಿಗೆ ಒಂದು ತೊಂದರೆ ಆಗ್ತಿತ್ತು. ಯಾರಿಗೆ? ಈ ಪೂರ್ಣಚಂದ್ರ ತೇಜಸ್ವಿ ಮತ್ತು ಮಕ್ಕಳಿಗೆ. ಏನು ಕಾರಣ ಅಂತಂದ್ರೆ, ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಅಂತ ಹೇಳಿದರು ಕುವೆಂಪುರವರು. ಭಿಕ್ಷುಕರನ್ನು ಭಿಕ್ಷೆ ಹಾಕಿದರೆ
ಅವ್ರನ್ನ ನೀವು ಸೋಮಾರಿತನವನ್ನು ಕಲಿಸಿದ ಹಾಗೆ ಅಂತೇಳಿ ಇವರಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಅಣ್ಣನನ್ನು ಅನ್ನತಕ್ಕಂಥದ್ದು, ಅಣ್ಣ ಅಂದ್ರೆ ಕುವೆಂಪು, ಅಣ್ಣನನ್ನು ಅಂದಾಗ ಕುವೆಂಪುರವರನ್ನು ಅಂತೇಳಿ ಅರ್ಥ ಆಗುತ್ತೆ. ಅಣ್ಣನನ್ನು ಪದದಲ್ಲಿ ಬರ್ತಕ್ಕಂಥ ವ್ಯಾಕರಣಾಂಶ ಏನಂದ್ರೆ ಅನ್ನು ಅಂತಕ್ಕಂಥ ಪದ ಬರುತ್ತೆ, ಅಣ್ಣ ಪ್ಲಸ್ ಅನ್ನು ಅಣ್ಣನನ್ನು ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ಅನ್ನು ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯದಲ್ಲಿ ಈ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತೆ. ಹಾಗೆ ಮುಂದೆ ನೋಡಿ, ನೆಕ್ಸ್ಟ್ ಈ ಅಣ್ಣನ ನೋಡಬರೋದ್ರಿಂದ ಇವರಿಗೆ ಯಾವ ತೊಂದರೆ ಆಗಿರಲಿಲ್ಲ. ಯಾಕೆಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನೇರವಾಗಿ ಬಂದು ವಿಸಿಟ್ ಮಾಡ್ತಿದ್ರು, ಒಳ್ಳೊಳ್ಳೆ ವೇಷಭೂಷಣಗಳಿಂದ ಬರ್ತಾ ಇದ್ರು, ಅವ್ರನ್ನ ಇವರು ಕಂಡುಹಿಡಿಯಬಹುದಾಯಿತು. ಆದ್ರೆ ಇವರಿಗೆ ಹೆಚ್ಚು ಕಾಟ ಇದ್ದದ್ದು ಭಿಕ್ಷುಕರಿಂದ. ಯಾಕೆ ಭಿಕ್ಷುಕರು ಏನ್ ಮಾಡ್ತಾ ಇದ್ರು? ಭಿಕ್ಷುಕರು ಏನು ತೊಂದರೆ ಮಾಡ್ತಿರಲಿಲ್ಲ, ಭಿಕ್ಷೆಯನ್ನ ಬೇಡಲಿಕ್ಕೆ ಬರ್ತಾ ಇದ್ರು. ಆದ್ರೆ ಆ ಭಿಕ್ಷುಕರಿಗೆ ಭಿಕ್ಷೆ ಆಗಬಾರ್ದು ಅಂತ ಹೇಳಿ ಕುವೆಂಪುರವರು ಇವರಿಗೆ ಹೇಳಿ, ಭಿಕ್ಷುಕರಿಗೆ ಭಿಕ್ಷೆ ಹಾಕಿದರೆ ಏನು, ಅವರನ್ನು ಎಂಕರೇಜ್ ಮಾಡಿದ ಹಾಗೆ, ಪ್ರೋತ್ಸಾಹಿಸಿದ ಹಾಗೆ ಅಂತೇಳಿ ಕುವೆಂಪುರವರು ಇವರಿಗೆ ಜೋರು ಮಾಡ್ತಿದ್ರು. ಹಾಗಾಗಿ ಇವರು ಆಶ್ರಮದಲ್ಲಿ ಕಾರಣ ಏನು, ಇದಕ್ಕೂ ಒಂದು ಕಾರಣ ಇದೆ. ಯಾತಕ್ಕಾಗಿ ಇವರು ಭಿಕ್ಷುಕರಿಗೆ ಭಿಕ್ಷೆ ಆಗಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಒಂದು ಆ ಒಂದು ಆಶ್ರಮದಲ್ಲಿ ಅವರು ನೆಲೆಸಿದಾಗ ಕಾಲೇಜಿನ ದಿನಗಳಲ್ಲಿ ಒಂದು ಘಟನೆ ನಡೆಯಿತು. ಏನಪ್ಪ ಘಟನೆ ಅಂದ್ರೆ, ಆ ಆಶ್ರಮಕ್ಕೆ ಒಬ್ಬ ಎಳವ ಬರ್ತಾ ಇದ್ದ. ಆ ಎಳವ ಬಂದು ಭಿಕ್ಷೆ ಬಿಡ್ತಾ ಇದ್ದ, 3 ಕಾಲು ಭಿಕ್ಷೆಯನ್ನು ಬಿಡ್ತಾ ಇದ್ದ. ಆಗ ಕುವೆಂಪುರವರು ಆ ಎಳವನ ಮೇಲೆ ಕರುಣೆಯಿಂದ ಏನ್ ಮಾಡ್ತಿದ್ರು, 3 ಕಾಸು 6 ಕಾಸು ಭಿಕ್ಷೆ ಆಗ್ತಾ ಇದ್ರು. ಅವರು ಒಂದು ಸಮಾಧಾನಕ್ಕೆ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದಾರೆ, ಕರುಣೆಯಿಂದ ಭಿಕ್ಷೆ ಆಗ್ತಾ ಇದ್ರು. ಒಂದ್ಸಲ ಏನಾಯ್ತು ಅಂದ್ರೆ, ಅವನು ಅದೇ ರೀತಿಯಾಗಿ ಯಾವಾಗಾದ್ರೂ ಮಧ್ಯೆ ಬಂದು ಹಾಗಾಗಿ ಒಂದು ಭಿಕ್ಷೆ ಬೇಡ್ತಾ ಇದ್ದ. ಒಂದ್ಸಲ ಅವನು ಭಿಕ್ಷೆ ಬೇಡತಕ್ಕಂಥ ಸಂದರ್ಭದಲ್ಲಿ ಅವನು ಭಿಕ್ಷೆಯನ್ನು ಬೇಡ್ಕೊಂಡು ಭಿಕ್ಷೆಗಾಗಿ ಅಂಗಲಾಚಿದಂತಹ ಸಮಯದಲ್ಲಿ ಇನ್ನೇನು ಕುವೆಂಪುರವರು ಭಿಕ್ಷೆ ಹಾಕಬೇಕು, ಹಾಕತಕ್ಕಂಥ ಸಂದರ್ಭದಲ್ಲಿ ಆ ಮಠದ ಆಶ್ರಮದ ಸ್ವಾಮೀಜಿಗಳು ಬರ್ತಾರೆ. ಆ ಸ್ವಾಮೀಜಿಗಳು ಯಾರಪ್ಪ ಆಗಲಿ ಸ್ವಾಮೀಜಿಗಳಾಗಿದ್ದಾರೆ, ಸಿದ್ದೇಶ್ವರ ಅಂತ. ಆ ಸಿದ್ದೇಶ್ವರ ಅಂದ್ರೆ ಬರ್ತಾರೆ ಅದೇ ಸಮಯಕ್ಕೆ ಭಿಕ್ಷೆ ಹಾಕೋದನ್ನ ನೋಡ್ತಾರೆ ಕುವೆಂಪುರವರು. ಆ ಎಳವನಿಗೆ ಹಾಕೋದನ್ನ ನೋಡ್ತಾರೆ. ಅಷ್ಟೊತ್ತಾಗಲೇ ಈ ಎಳವ ಇದ್ದಂಥವನು ಏನ್ ಮಾಡ್ತಾನೆ, ಆ ಸಿದ್ದೇಶ್ವರಾನಂದರನ್ನು ನೋಡಿ ತನ್ನ ಸೊಟ್ಟನೆಯ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ಆಶ್ರಮದ ಓಡಿ ಬಿಡ್ತಾನೆ. ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಇಲ್ಲಿ ಈ ಎಳವ ನಿಜವಾಗೂ ಸಹ ಅವನು ಕೈಕಾಲು ಸೊಟ್ಟಗಿಲ್ಲ, ಆದ್ರೆ ಅವನೇನ್ ಮಾಡ್ತಾನೆ, ಕೈಕಾಲುಗಳ ಕೃತಕವಾಗಿ ಅವನು ಸೊಟ್ಟ ಮಾಡ್ಕೊಂಡು ಬಂದಾನೆ. ಭಿಕ್ಷಾಟನೆಗೋಸ್ಕರ ಸೊಟ್ಟ ಮಾಡ್ಕೊಂಡು ಬಂದಿದ್ದಾನೆ. ಅವನನ್ನ ಅದಕ್ಕೆ ಮುಂಚೆ ಬೇಕಾದಷ್ಟು ಸಿದ್ದೇಶ್ವರನ್ನು ಬೈದು ಕಳಿಸಿರ್ತಾರೆ ಆಶ್ರಮದಿಂದ. ಹಾಗಾಗಿ ಅವನು ಸಿದ್ದೇಶ್ವರನಿಗೆ ಅವನು ಪರಿಚಯ ಇರ್ತಾನೆ, ಇವನು ಎಳವಲ್ಲ, ಕುಂಟನ ವೇಷವನ್ನು ತಗೊಂಡು ಭಿಕ್ಷಾಟನೆಗೆ ಬರ್ತಾನೆ. ಹಾಗಾಗಿ ಯಾವಾಗ ಕುವೆಂಪುರವರು ಭಿಕ್ಷೆ ಹಾಕೋದನ್ನು ನೋಡಿದ್ರು ಸಿದ್ದೇಶ್ವರಾನಂದರು, ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ. ಕುವೆಂಪುರವರು ಭಿಕ್ಷೆ ಹಾಕೋದನ್ನು ನೋಡಿ ಬೇಸರ ಆಗುತ್ತೆ. ಎರಡನೇದೇನು ಅಂದ್ರೆ, ಆ ಎಳವ ಏನ್ ಮಾಡ್ತಾನೆ, ಇದ್ದಿದಂಗೆ ಕೈಕಾಲು ಸೊಟ್ಟ ಇರ್ತಕ್ಕಂಥದ್ದನ್ನ ನೆಟ್ಟಗೆ ಮಾಡಿಕೊಂಡು ಓಡಿ ಹೋಗ್ತಾನೆ. ಇಲ್ಲಿ ಏನಪ್ಪಾ ಆಯ್ತು ಅಂದ್ರೆ, ಇದನ್ನು ನೋಡಿದಂತಹ ಕುವೆಂಪುರವರಿಗೆ ತುಂಬಾ ಬೇಸರ ಆಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ಆ ಸಿದ್ದೇಶ್ವರಾನಂದರು ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಕುವೆಂಪುರವರನ್ನ ಬಂದು ಅವರ ಮೂರ್ಖತನಕ್ಕೆ ಚೀಮಾರಿ. ಇಲ್ಲಿ ಮೂರ್ಖತನ ಅಂದ್ರೆ ದಡ್ಡತನ, ದಡ್ರು. ಯಾರು ಕುವೆಂಪುರವರು ದಡ್ರು ಅಂತ ಅರ್ಥ. ಕಾರಣ ಏನು, ಅವನು ನಿಜವಾಗೂ ಎಳವಲ್ಲ, ಆದರೂ ಸಹ ಎಳವ ಅಂತ ಅವನ ಮೇಲೆ ಕರುಣೆ ತೋರಿಸಿ ಭಿಕ್ಷೆಯನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇವರು ಮೂರ್ಖರು ಅಂತೇಳಿ ಅವರ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿ ಹಾಕಿದರು ಸಿದ್ದೇಶ್ವರ. ಚೀಮಾರಿ ಅಂದ್ರೆ ಅಪಮಾನ ಮಾಡಿದರು. ಏನಯ್ಯ, ನೀನು ಸ್ವಲ್ಪ ನಾವು ಬುದ್ಧಿ ಇಲ್ವಾ, ಅವನ ಕೈಕಾಲೆಲ್ಲ ಚೆನ್ನಾಗಿದೆ, ಅವನು ವೇಷ ಮಾಡಿಸ್ಕೊಂಡು ಕುಂಟು ತರ ಬರ್ತಾನೆ, ಅವನಿಗೆ ಹೋಗಿ ಭಿಕ್ಷೆ ಹಾಕ್ತಾನೆ ಅಂತೇಳಿ ಚೆನ್ನಾಗಿ ಬೈದು. ಈಗ ಅಣ್ಣನಿಗೆ ದುಡ್ಡು ಕಳೆದುಕೊಂಡದ್ದಕ್ಕಿಂತ ಹೆಚ್ಚು ಇಷ್ಟು ದಿನ ಮೋಸ ಹೋದೆನಲ್ಲ ಅಂತಕ್ಕಂಥದ್ದು ತುಂಬಾ ಮನಸ್ಸಿಗೆ ನೋವಾಯಿತು. ಅಣ್ಣನಿಗೆ ಕುವೆಂಪುರವರಿಗೆ ಏನಾಯ್ತು, ಇಷ್ಟು ದಿನ ನಾನು ಈ ಒಂದು ನಾಟಕ ಮಾಡಿಕೊಂಡು ವೇಷ ಹಾಕೊಂಡು ಬರ್ತಕ್ಕಂಥ ವ್ಯಕ್ತಿಗೆ ನಾನು ಭಿಕ್ಷಿಕ ಅಂತ ತಿಳ್ಕೊಂಡು ಅಥವಾ ಎಳವ ಅಂತ ತಿಳ್ಕೊಂಡು ನಾನು ಅವನಿಗೆ ಹಣವನ್ನು ಹಾಕ್ತಾ ಇದ್ದೆ. ಈಗ ನನ್ನಲ್ಲಿ ಹಣ ಹೋದ್ರೆ ಪರವಾಗಿಲ್ಲ, ಆದರೆ ನಾನು ಎಷ್ಟು ಮೂರ್ಖನಾಗಿದ್ದೆ ಅಂತೇಳಿ ಅವರಿಗೆ ತಮ್ಮಷ್ಟು ತಮಗೆ ಅವಮಾನ ಆದಂಗಾಯ್ತು. ನಮ್ಮ ಮೂರ್ಖತನಕ್ಕೆ ಹೆಚ್ಚು ಬೇಸರ ಮಾಡಿಕೊಂಡು ಅದರ ಜೀವನದಲ್ಲಿ ಅವರಿಗೆ ಮರೆಯಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಇಲ್ಲಿ ಎಳವ ಅಂದ್ರೆ ಕುಂಟ, ಎಳವ ಅಂದ್ರೆ ಕುಂಟ ಅಂತ. ಅಂಗಲಾಚು ಅಂತಕ್ಕಂಥ ಪದವನ್ನೇ, ಅಂಗಲಾಚು ಅಂದ್ರೆ ಬೇಡುವುದು ಅಂತ. ಆಮೇಲೆ ಚೀಮಾರಿನ ಅಪಮಾನ, ಸೋಮಾರಿ ಅಂದ್ರೆ ಬೈಬೇಡ, ಕಲಿಕರ ಅಂದ್ರೆ
ಕರುಣೆ. ಅಂದ್ರೆ ಕರುಣೆ. ಇಲ್ಲಿ ಕರುಣೆ ಪದಕ್ಕೆ ವಿರುದ್ಧ ಪದ ನಿಷ್ಕರಣೆ. ಕರುಣೆ ಪದಕ್ಕೆ ವಿರುದ್ಧ ಪದ ನಿಷ್ಕರಣೆ. ಪ್ರೋತ್ಸಾಹಿಸು ಅನ್ನತಕ್ಕಂಥದ್ದು, ಎನ್ಕರೇಜ್ ಮಾಡುವಂತ ಆ ಪದಕ್ಕೆ ವಿರುದ್ಧ ಪದ ಯಾವಪ್ಪ ಅಂದ್ರೆ ಕಂಗೆಡಿಸು. ಪ್ರೋತ್ಸಾಹಿಸುವಂತ ಪದಕ್ಕೆ ವಿರುದ್ಧ ಪದ ಕಂಗೆಡಿಸು. ಆಶ್ರಮದಲ್ಲಿ ಅಂತಕ್ಕಂಥ ಪದ ಬಂದ್ರೆ ಈ ಆಶ್ರಮದಲ್ಲಿ ಇರತಕ್ಕಂಥ ಪದದಲ್ಲಿ ಅಲ್ಲಿರತಕ್ಕಂಥ ವಿಭಕ್ತಿ ಪ್ರತ್ಯಯ ಇದೆ. ಅಲ್ಲಿರ್ತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಸೇರುತ್ತೆ. ನೆಕ್ಸ್ಟ್ ಸಾಧಾರಣವಾಗಿ ಇಲ್ಲಿ ಸಾಧಾರಣ ಅಂತಕ್ಕಂಥ ಪದಕ್ಕೆ ವಿರುದ್ಧ ಪದ ಅಸಾಧಾರಣ. ಕರುಣೆಗೆ ನಿಷ್ಕರುಣೆ. ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ಮುಂದೆ ಏನಾಗುತ್ತೆ, ಈ ರೀತಿಯಾಗಿ ಹೇಳಿದಾಗ ಅವ್ರಿಗೆ ಕುವೆಂಪುರವ್ರಿಗೆ ಆ ಸಿದ್ದೇಶ್ವರನವರು ಚೀಮಾರಿ ಆಗ್ತಾರೆ, ತುಂಬ ಬೇಸರ ಆಗುತ್ತೆ. ಅವರು ಅದನ್ನು ಮನಸ್ಸಿನಲ್ಲಿ ಮರೆಯೋದೇ ಇಲ್ಲ, ಯಾವ ಕಾರಣಕ್ಕೂ ಮುಂದೆ ಅವ್ರ ಜೀವನದಲ್ಲಿ ಮರೆಯೋದಿಲ್ಲ. ಮುಂದೆ ಏನಾಗುತ್ತೆ ಅಂತಕ್ಕಂಥ ನೋಡಿ. ಈಗ ಇವರು ಹಾಗಾಗಿ ಈ ಕಥೆಯನ್ನು ಮಕ್ಕಳಿಗೆ ಹೇಳಿ, ಸಾಧಾರಣವಾಗಿ ಭಿಕ್ಷೆಗೆ ಬರ್ತಕ್ಕಂಥವರೆಲ್ಲ ಹೇಗಿರ್ತಾರೆ ಅಂದ್ರೆ ಮೋಸಗಾರರು ಅಥವಾ ಸೋಮಾರಿಗಳು ಅಥವಾ ಕದಿಯಲು ಏನಾದರೂ ಇದೆ ಎಂದು ನೋಡಿಕೊಂಡು ಹೋಗಲಿಕ್ಕೆ ಬರ್ತಕ್ಕಂಥ ಕಳ್ಳರು ಆಗಿರ್ತಾರೆ. ಆದ್ದರಿಂದ ಆಮೇಲೆ ಅವರಿಗೆ ದುಡಿಯಕ್ಕೆ ಇಷ್ಟ ಇಲ್ಲ, ಆದ್ರಿಂದ ಅವರು ವೇಷ ಮಾಡಿಸ್ಕೊಂಡು ಭಿಕ್ಷಾಟನೆಗೆ ಬರ್ತಾರೆ. ಅಂಥವ್ರನ್ನು ನೀವು ಪ್ರೋತ್ಸಾಹಿಸಬೇಡಿ ಅಂತ ಹೇಳಿರ್ತಾರೆ. ಇವ್ರು ಏನೇ ಮಕ್ಕಳಿಗೆ ಹೇಳಿದ್ರು ಸಹ ಅವರ ಹೆಂಡತಿ ಅಂದ್ರೆ ಕುವೆಂಪುರವರ ಹೆಂಡತಿ ಅಲ್ಲಿ ಹಲವಾರು ಕುಷ್ಠರೋಗಿಗಳು ಮೈಸೂರಲ್ಲಿ ಇರ್ತಾರೆ. ಆ ಕುಷ್ಠರೋಗಿಗಳಿಗೆ ಏನ್ ಮಾಡ್ತಿದ್ರು, 6 ಕಾಸು 3 ಕಾಸು ಭಿಕ್ಷೆಯನ್ನ ಹಾಕ್ತಾ ಇದ್ರು. ಅವರಿಗೆ ಕರುಣೆಯಿಂದ ಭಿಕ್ಷೆಯನ್ನ ಹಾಕ್ತಾನೆ ಇದ್ರು. ಇಲ್ಲಿ ಕುಷ್ಠರೋಗಿಗಳಿಗೆ ಭಿಕ್ಷೆ ಹಾಕತಕ್ಕಂಥದ್ದು ತಪ್ಪಲ್ಲ. ಅವರು ನಿಜವಾಗ್ಲೂ ರೋಗಿಗಳು ದುಡಿಯಕ್ಕಾಗಲ್ಲ, ಅಸಾಮರ್ಥ್ಯರು, ಅವ್ರಿಗೆ ಹಾಕಿದ್ರೆ ಪರವಾಗಿಲ್ಲ. ಆದರೆ ಇವರು ವೇಷ ಮಾಡಿಸ್ಕೊಂಡು ಬಂದಂತಹ ಕುಂಟಲಿಗೆ ಭಿಕ್ಷೆನ ಹಾಕ್ತಾರೆ. ಅದು ಇವರಿಗೆ ತುಂಬಾ ಬೇಸರದ ಸಂಖ್ಯೆ ಆಗಿದೆ. ಅದಕ್ಕಾಗಿ ಅವತ್ತಿಂದ ಅವರು ತಮ್ಮ ಮಕ್ಕಳಿಗೂ ಸಹ ಇರ್ತಾರೆ ಏನಂತ, ಈ ಭಿಕ್ಷಾಟನೆಗೆ ಬರ್ತಕ್ಕಂಥವ್ರು ಸೋಮಾರಿಗಳಾಗಿರ್ತಾರೆ, ಕಳ್ಳರಾಗಿರ್ತಾರೆ, ದುಡಿಯಲು ಇಷ್ಟವಿಲ್ಲ ಸೋಮಾರಿಗಳಾಗಿರ್ತಾರೆ. ಅದನ್ನ ಭಿಕ್ಷೆನ ಯಾವ ಕಾರಣಕ್ಕೂ ನೀವು ಹಾಗೆ ಅವರ ಭಿಕ್ಷಾಟನೆಗೆ ಪ್ರೋತ್ಸಾಹಿಸಬೇಡಿ. ಈ ಭಿಕ್ಷಾಟನೆ ಏನಾಗುತ್ತೆ, ಅವನು ಭಿಕ್ಷಾಟನೆಯನ್ನೇ ವೃತ್ತಿಯನ್ನಾಗಿ ಮಾಡ್ತಾನೆ, ಅವನು ಅದನ್ನು ದುಡಿಯಲಿಕ್ಕೆ ಹೋಗಲ್ಲ. ಹೀಗಾಗಿ ಅವ್ರು ಯಾವ ಕಾರಣಕ್ಕೂ ನೀವು ಭಿಕ್ಷೆ ಹಾಕಬಾರ್ದು ಅಂತೇಳಿ ಹೇಳಿ. ಈಗ ಅವರ ಹೆಂಡತಿ ಹೆಸರು ಕುವೆಂಪು ಅವರ ಹೆಂಡತಿ ಮಾತ್ರ ಈ ಕುಷ್ಠರೋಗಿಗಳಿಗೆ ಭಿಕ್ಷೆನ ಹಾಕ್ತಿರ್ತಾರೆ. ಕುವೆಂಪು ಅವರ ಹೆಂಡತಿ ಹೆಸರು ಹೇಮಾವತಿ ಅಂತ. ಅವರ ಹೆಂಡತಿ ಹೆಸರು ಹೇಮಾವತಿ. ಈಗ ಇವರು ಮಾತ್ರ ಮಕ್ಕಳು ಅವರ ಅಂದ್ರೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ತಾಯಿ ಹೇಮಾವತಿ ಅವರು ಭಿಕ್ಷೆ ಹಾಕಿದ್ರು, ಕುಷ್ಠರೋಗಿಗಳಿಗೆ ಹಾಕಿದ್ರು ಸಹ ಇವರು ಮಾತ್ರ ಯಾವ ಭಿಕ್ಷೆಗಳಿಗೂ ಭಿಕ್ಷೆ ಆಗ್ತಿರ್ಲಿಲ್ಲ. ಇವ್ರು ಏನ್ ಮಾಡ್ತಿದ್ರು, ತಂದೆಯ ಮಾತನ್ನ ಬೋಧನೆಯನ್ನ ಶಿರಸಾವಹಿಸಿ ಯಾರು ಬಂದರೂ ಸಹ ಅವರನ್ನ ಏನಂತ ಕರಿತಾ ಇದ್ರು, ಏನಂತ ಹೇಳ್ತಿದ್ರು, ಯಾರು ಬಂದ್ರೆ ಭಿಕ್ಷುಕರು ಏನ್ ಹೇಳ್ತಿದ್ರು, ಮುಂದೆ ಹೋಗಪ್ಪ ಅಂತ ಹೇಳ್ತಿದ್ರು ಅಷ್ಟೇ. ಭಿಕ್ಷೆಯನ್ನು ಹಾಕಕ್ಕೆ ಹೋಗ್ತಾರೆ. ಈ ರೀತಿಯಾದಂತಹ ಒಂದು ಘಟನೆ ಅವರಿಗೆ ಕುವೆಂಪುರವರಿಗೆ ಮುಂದೆ ಮಕ್ಕಳಿಗೂ ಸಹ ಮಾರ್ಗದರ್ಶನ ಮಾಡಲಿಕ್ಕೆ ಅನುಕೂಲ ಆಯಿತು. ಮಕ್ಕಳು ಸಹ ಆ ಭಿಕ್ಷುಕರನ್ನು ಪ್ರೋತ್ಸಾಹಿಸಿದರೆ ಮುಂದೆ ಹೋಗಪ್ಪ ಅಂತ ಹೇಳಿ ಹೇಳ್ತಾರೆ. ಒಂದ್ಸಲ ಏನಾಯ್ತು ಅಂದ್ರೆ ಕುವೆಂಪುರವರ ಮನೆಗೆ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾರೆ. ಈಗ ಇದರ ಪ್ರಭಾವ, ಕುವೆಂಪುರವರು ಹೇಳಿದ ಪ್ರಭಾವ, ಭಿಕ್ಷುಕರಿಗೆ ಭಿಕ್ಷಾಟನೆಗೆ ಪ್ರೋತ್ಸಾಹ ಮಾಡಬೇಡಿ, ಭಿಕ್ಷೆ ಹಾಕ್ಬಿಡಿ ಅಂತ ಹೇಳಿದಂತಹ ಒಂದು ಘಟನೆಯಿಂದಾಗಿ ಮಕ್ಕಳು ಬಂದಂತಹ ಭಿಕ್ಷುಕರನ್ನೆಲ್ಲ ಏನ್ ಮಾಡ್ತಾ ಇದ್ರು, ಯಾರನ್ನು ಸಹ ಭಿಕ್ಷೆ ಹಾಕಿ ಕಳಿಸ್ಬಿಡ್ತಾ ಇದ್ರು, ಮುಂದೆ ಹೋಗಪ್ಪ ಅಂತ. ಒಂದ್ಸಲ ಏನಾಯ್ತು ಅಂತಂದ್ರೆ, ಒಂದು ಸಾರಿ ಬಿಳಿಯ ಅಡ್ಡಪಂಚೆ ಹಾಗೂ ಬಿಳಿಯ ಅಂಗಿ, ಮೈ ಮೇಲೆ ಕಸು ತಂದು ದೋತ್ರ ಹೊಂದವರೊಬ್ಬರು ನಮ್ಮ ಮನೆ ಬಾಗಿಲು ಎಂದು ಸಾಹಸ ಪಡ್ತಿದ್ದನ್ನು ನೋಡಿದರು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆ ಅಂತ ಚೀಲ ಇತ್ತು. ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆಗೆಯಬೇಕಾಗಿದ್ದರಿಂದ ಹೊರಗಿಂದ ತೆಗೆಯುವುದು ಕಷ್ಟ ಇತ್ತು. ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ. ಆದರೂ ಆ ವ್ಯಕ್ತಿ ತನ್ನ ಗೇಟ್ ತೆಗೆಯುವ ಪ್ರಯತ್ನ ಮುಂದುವರಿಸಿದ್ದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ತಿಳಿಸಿದರು. ಆಮೇಲೂ ಅವರು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ನಿಂತಿದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಎಳೆದು ಹೊರಗೆ ಓಡಿದೆವು. ಬಂದ ವ್ಯಕ್ತಿಯನ್ನು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಗೆ ಭಿಕ್ಷಾ ಪಾತ್ರ ಹಿಡಿದವರಲ್ಲ, ಆದರೆ ಅನೇಕ ದಾಸೆಯರು, ಮಾರಿಭಕ್ತರು, ಎಂತೆಂಥವಕ್ಕೋ ಚಂದ ವಸೂಲಿ ಮಾಡುವವರು ರಿಮ್ಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದುದರಿಂದ ನಾವು ನಮಗೆ ಗುರುತು ಪರಿಚಯ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷುಕರಂತೆ ತೀರ್ಮಾನಿಸಿ ಕೂಗುತ್ತಿದ್ದವು. ಅಣ್ಣನ ಬಳಿ ಹೋಗಿ ಅವನೊಬ್ಬ ಮುಂದೆ ಹೋಗುವಂದ್ರು
ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದೆ. ಅಣ್ಣ ಹೊರಬಂದು ನೋಡಿದವರೇ ಅವರ ಗುರು ತಿಳಿದು ಓಹೋ ಬನ್ನಿ ಬನ್ನಿ ಎಂದನಿಂದ ಅವರೇ ಸರಸರ ಮುಂದುವರೆದು ಗೇಟ್ ದತ್ತಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರೋ. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆ ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಬಂದಾಗ ಏನ್ ಪುಟ್ಟಪ್ಪ, ಮನೆಗೆ ಬಂದವರೆಲ್ಲ ಮುಂದೆ ಕಳಿಸಿದ್ರಿ ಅಂತ ಹೇಳಿದ್ರ ಎಂದು ತಮಾಷೆಯಾಗಿ ಕೇಳಿದರು. ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವರು ಯಾರು ಗೊತ್ತೇ ಎಂದು ಕೇಳಿದರು. ನಮಗೇನು ಗೊತ್ತು? ನಮಗೆ ಗೊತ್ತಿದ್ದ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳ್ತಿದ್ದೆವು? ನಮ್ಮ ಬಿಳಿ ಬಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಳ್ಳಲು ಕಸ್ತೂರಿ ಓದಿದಿರಲ್ಲ, ಇವರೇ ಅದನ್ನು ಬರೆದವರು ಎಂದರು. ಅವರೇ ರಾಜರತ್ನ. ನಾವು ಆವರೆಗೂ ಕವಿತೆಗಳು ಸಹ ಹುಡುಗರು, ಮಕ್ಕಳು, ಮರ, ಗಿಡ ಇರುವಂತೆ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳು ಎಂದು ತಿಳಿದಿದ್ದವರು. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಅವತ್ತು. ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿ ಹೆಸರನ್ನು ಬಾಯಿಪಾಠ ಮಾಡಿಕೊಂಡು ಕಿರುಚುತ್ತಿದ್ದೆವು. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡರೆ ಏನ್ರಪ್ಪ ಒಳಗೆ ಬರ್ಬೋದೋ ಮುಂದೆ ಹೋಗ್ಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು ಅಂತ ಹೇಳಿ. ಈಗ ಕುವೆಂಪುರವರ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಹೇಗಿದ್ರು ಅಂದ್ರೆ ಬಿಳಿಯ ಅಡ್ಡ ಪಂಚೆನ ಹಾಕೊಂಡಿರ್ತಾರೆ, ಆಮೇಲೆ ಬಿಳಿಯ ಅಂಗಿಯನ್ನು ತೊಟ್ಟಿರ್ತಾರೆ, ಮೈ ಮೇಲೆ ನಸು ಕಂದು ಧೋತ್ರ, ನಸು ಕಂದು ಬಣ್ಣದ ಧೋತ್ರವನ್ನು ಓದಿರ್ತಾರೆ. ಅವ್ರು ಬಂದ್ಬಿಟ್ಟು ಅವ್ರ ಮನೆ ಗೇಟ್ ಕಾಂಪೌಂಡ್ ಇತ್ತು, ಕಾಂಪೌಂಡ್ ಮುಂದಗಡೆ ಒಂದು ಗೇಟನ್ನು ಹಾಕಿರ್ತಾರೆ ಕುವೆಂಪುರವರು. ಆ ಗೇಟಿನ ಹೊರಭಾಗದಲ್ಲಿ ನಿಂತ್ಕೊಂಡು, ಕಾಂಪೌಂಡಿನ ಹೊರಭಾಗದಲ್ಲಿ ನಿಂತ್ಕೊಂಡು ಬಾಗಿಲನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಆ ವ್ಯಕ್ತಿ. ಈಗ ಅವರು ಬಾಗಿಲನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದನ್ನ ಈ ಮಕ್ಕಳು ನೋಡ್ಬಿಟ್ರು. ಈಗ ಕುವೆಂಪುರವ್ರ ಮಕ್ಕಳು ಯಾರ್ಯಾರಪ್ಪ ಅಂದ್ರೆ ಕುವೆಂಪುರವರು ಇಷ್ಟು ಜನ ಮಕ್ಕಳಿದ್ರು. ಪೂರ್ಣಚಂದ್ರ ತೇಜಸ್ವಿ, ಇಂದುಕಲ, ತಾರಿಣಿ, ಕೋಕಿಲೋದಯ, ಚೈತ್ರ, ಇಷ್ಟು ಜನ ಮಕ್ಕಳಿದ್ದಾರೆ. ಈಗ ಇಲ್ಲಿ ಈ ಮಕ್ಕಳು ಏನ್ ಮಾಡ್ತಾರೆ, ಆಟ ಆಡ್ಕೊಂಡು ಕಾಂಪೌಂಡ್ ಹತ್ರ ಇರ್ತಾರೆ. ಆ ವ್ಯಕ್ತಿ ಬರ್ತಿದಂಗೆ ಬಂದು ಅವರು ಶಬ್ದ ಮಾಡ್ತಾರೆ, ಗೇಟ್ ತೆಗೆ ಪ್ರಯತ್ನ ಮಾಡುವ ಶಬ್ದ ಮಾಡ್ತಾರೆ. ಇವರೇನ್ ಮಾಡಿದ್ರು, ಅವ್ರು ನೋಡ್ಬಿಟ್ರು. ನೋಡಿ ಅವ್ರು ನೋಡಿದಾಗ ಅವ್ರ ಬಗಲಲ್ಲೊಂದು ದೊಡ್ಡ ಜೋಡಿಗೆ ಅಂತ ಚೀಲ ಬೇರೆ ಇತ್ತು. ಭಿಕ್ಷುಕರು ಒಂದೊಂದ್ಸರಿ ಚೀಲ ಹಾಕೊಂಡು ಬರ್ತಾರೆ, ಏನಾದ್ರು ಭಿಕ್ಷಾಟನೆ ದೊಡ್ಡದಂತ ವಸ್ತುಗಳನ್ನ ಅದನ್ನು ತುಂಬಿಸ್ಕೊಂಡು ಹೋಗಕ್ಕೆ. ಅದೇ ತರ ಇವರು ಕವಿಗಳಾಗಿದ್ದವರು ಅಂಥದ್ದೇ ಒಂದು ಉದ್ದನೆಯ ಚೀಲವನ್ನ ಬಗಲಲ್ಲಿ ಹಾಕೊಂಡು ಭಿಕ್ಷೆಗೆ ಬಂದಿರಲಿಲ್ಲ. ಆಗ ಒಂದು ಚೀಲ, ಅವರು ಕವಿಗಳು ಪುಸ್ತಕ ಅದು ಇದು ಇಟ್ಕೊಳ್ಳೋಕೆ ಒಂದು ಚೀಲವನ್ನ ಬಗಲಲ್ಲಿದ್ರೆ ತಮ್ಮ ಈ ಪಕ್ಕೆಯಲ್ಲಿ ಇಟ್ಕೊಂಡು ಬಂದಿದ್ರು. ಅದು ದೊಡ್ಡ ಜೋಳಿ ಅಂತ ಚೀಲ, ಉದ್ದನೆಯ ಚೀಲ. ಮನೆಯ ಗೇಟನ್ನು ಕೊಂಚ ಎತ್ತಿ ಅಗಳಿಯನ್ನು ತೆಗೆಯಬೇಕಾಗಿತ್ತು ಅಂತ ಹೇಳ್ತಾರೆ. ಅಗಳಿ ಅಂದ್ರೆ ನಾಲ್ಕು ಕೊಂಚ ಎತ್ತಬೇಕು, ಆಮೇಲೆ ಅಗಳಿನ ತೆಗಿಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅದು ಸ್ವಲ್ಪ ಕಷ್ಟವಾದ ವಿಚಾರವಾಗಿತ್ತು. ಆದರೂ ಸಹ ಅವರೇನ್ ಮಾಡಿದ್ರು, ಆ ಗೇಟನ್ನ ತೆಗೆಯಲಿಕ್ಕೆ ಪ್ರಯತ್ನಿಸಿದ್ರು. ಅವರನ್ನು ನೋಡಿದಂತಹ ಈ ಚೈತ್ರ ಇದ್ದಲ್ಲ, ಅಂದ್ರೆ ಮೋಸ್ಟ್ಲಿ ಕಿರಿಯ ಮಗ ಚೈತ್ರ ಏನ್ ಮಾಡ್ದ, ಭಿಕ್ಷುಕ ಅಂತ ತಿಳ್ಕೊಂಡು, ಯಾರೋ ಭಿಕ್ಷುಕ ಬಂದಿದ್ದಾನೆ, ಆ ಗೇಟ್ ತೆಗೆಯಲು ಪ್ರಯತ್ನ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೇನೆ, ಮುಂದೆ ಹೋಗಪ್ಪ ಎಂದು ಕೂಗಿದ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನವನ್ನು ಮುಂದುವರಿಸಿಯೇ ಇದ್ದರು. ಆದರೂ ಅವ್ರು ಹೋಗ್ಲಿಲ್ಲ ಆ ವ್ಯಕ್ತಿ ಗೇಟನ್ನು ತೆಗೆಯುವ ಪ್ರಯತ್ನ ಮಾಡ್ತಾರೆ. ಆಗ ಇವರೆಲ್ಲರೂ ಸಹ ಒಟ್ಟಾಗಿ ಸೇರಿದ್ರು. ಸಾಮೂಹಿಕವಾಗಿ ಅಂದ್ರೆ ಸಾಮೂಹಿಕವಾಗಿ ಅಂತಕ್ಕಂಥ ಅರ್ಥ ಏನು, ಒಟ್ಟಾಗಿ ಸೇರಿದ್ರು. ಒಟ್ಟಾಗಿ ಸೇರಿ ಅವರೇನ್ ಮಾಡಿದ್ರು, ಮುಂದೆ ಹೋಗಪ್ಪ ಎಂದು ಜೋರಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕಿರ್ಚಿಬಿಟ್ರು. ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ಅಣ್ಣನಿಗೆ ಚಾಡಿ ಹೇಳಲಿಕ್ಕೆ ಇವರೆಲ್ಲ ಮಕ್ಕಳು ಹೊರಗಡೆ ಅವರೇನೇ ಎಲ್ಲ ಒಟ್ಟಾಗಿ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಅಂದ್ರೂ ಸಹ ಹೋಗಲಿಲ್ಲ. ಅಗಳಿ ತೆಗೆಯತಕ್ಕಂಥದ್ದು ತುಂಬಾ ಕಷ್ಟ ಇದ್ರು, ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಇಲ್ಲಿ ಕಷ್ಟ ಅಂತಕ್ಕಂಥ ಪದಕ್ಕೆ ವಿರುದ್ಧ ಪದ ಸುಲಭ. ಇಲ್ಲಿ ದೋತ್ರ ಅಂದ್ರೆ ಪಂಚೆ ಅಂತಕ್ಕಂಥ ಅರ್ಥ ಬರ್ತದೆ. ಹೀಗಾಗಿ ಆ ಕಷ್ಟ ಇದ್ರು ತೆಗೆದ ನೋಡಿ ನಿಮಗೆ ಬೇಜಾರಾಯಿತು, ಒಟ್ಟಾಗಿ ಸೇರ್ಕೊಂಡು ಮುಂದೆ ಹೋಗಪ್ಪ ಅಂತ ಜೋರಾಗಿ ಕಿಚ್ಚಿಬಿಟ್ಟು. ಆದ್ರೂ ಆತ ಹೋಗಲಿಲ್ಲ. ಆಗ ಏನ್ ಮಾಡಿದ್ರು, ಇವರಿಗೆ ಒಂದು ರೀತಿಯಾಗಿ ಅನುಮಾನ ಬಂದಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಇದ್ರು ಅಂದ್ರೆ, ಇವರು ಭಿಕ್ಷೆಯನ್ನ ಬೇಡತಕ್ಕಂಥ ಭಿಕ್ಷುಕರ ರೀತಿಯಲ್ಲಿ ಏನು ಕೊಡಗು ಬಟ್ಟೆನ ಹಾಕಿರ್ಲಿಲ್ಲ, ಬಟ್ ಟ್ರಿಮ್ ಆಗಿಯೇ ಬಟ್ಟೆ ಹಾಕಿದ್ರು. ಚೆನ್ನಾಗಿ ಬಂದಿದ್ರು, ಟ್ರಿಮ್ ಆಗಿ ಅಂತಕ್ಕಂಥ ನೀಟಾಗಿ ಬಟ್ಟೆ ಹಾಕಿದ್ರು. ಆದ್ರೂ ಇವು ಮಕ್ಕಳಿಗೆ ಅನುಮಾನ. ಯಾಕೆ ಅಂತಂದ್ರೆ ನೀಟಾಗಿ ಹಾಕಿರ್ತಕ್ಕಂಥ ಎಷ್ಟೋ ಜನ ಈ ದಾಸೆಗಳು
ಮತ್ತೆ ಮಾರಿ ಭಕ್ತರು, ಮತ್ತೆ ಚಂದ ವಸೂಲಿ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರು ನಿಮ್ಮಾಗಿ ಬಟ್ಟೆಯನ್ನು ಹಾಕೊಂಡು ಬರೋದ್ರಿಂದ ಏನಾಯ್ತು, ಇವರು ಸಹ ಭಿಕ್ಷಾಟನೆಗೆ ಬಂದಿರತಕ್ಕಂಥ ವ್ಯಕ್ತಿ ಅಂತೇಳಿ ಇವರು ಅಂದ್ಕೊಂಡು ಅವರನ್ನ ಎಲ್ಲರೂ ಒಟ್ಟಾಗಿ ಸೇರಿ ಮುಂದೆ ಹೋಗಪ್ಪ ಅಂತ ಕಿರ್ಚಿದ್ರು. ಆಗ ಇವರು ಮುಂದೆ ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ, ಯಾರು ಬಂದಂತಹ ವ್ಯಕ್ತಿಗಳು. ಮತ್ತೆ ಅಲ್ಲೇ ನಿಂತದ್ದನ್ನು ನೋಡಿ ಇವರೆಲ್ಲರೂ ಸಹ ಒಳಗೆ ಇದ್ದಂತಹ ಕುವೆಂಪುರವರು ತಮ್ಮ ತಂದೆಯಾದ ಕುವೆಂಪುರವರಿಗೆ ಚಾಡಿ ಹೇಳಲಿಕ್ಕೆ ಹೋದರು. ಈ ಚಾಡಿ ಅಂದರೆ ಇಲ್ಲದನ್ನೇ ಹೇಳ್ತಕ್ಕಂಥದ್ದು, ಇಲ್ಲದೇ ಹೇಳ್ತಕ್ಕಂಥದ್ದು ಹೋಗಿ ಹೇಳೋದು. ಅವರು ಭಿಕ್ಷುಕರಲ್ಲ, ಆದರೂ ಸಹ ಭಿಕ್ಷುಕರು ಅಂತೇಳಿ ಚಾಡಿ ಹೇಳಲಿಕ್ಕೆ ಒಳಕ್ಕೆ ಓಡಿ ಹೋದರು. ಆಗ ಅಲ್ಲಿ ಹೋಗಿ ಏನಪ್ಪ ಹೇಳ್ತಾರೆ ಅಂದ್ರೆ ಅಣ್ಣನಿಗೆ ಕುವೆಂಪುರವರಿಗೆ, ಅಣ್ಣ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಮುಂದೆ ಹೋಗೋನು ನಿಂತೇ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಈಗ ಈ ರೀತಿಯಾಗಿ ಹೇಳಿದಾಗ ಕುವೆಂಪುರವರು ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಮುಂದೆ ಹೋಗೋದು, ನಾವು ಹೋಗ್ಬೇಕಾಗ್ತದೆ, ಯಾಕೆ ಹೋದ ಆ ವ್ಯಕ್ತಿ ಅಂತೇಳಿ ಅವರು ಈಚೆ ಬಂದರು, ಮನೆಯಿಂದ ಈಚೆ ಬಂದು ನೋಡಿದ್ರೆ ಇವರಿಗೆ ಚಿರಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ. ಆದ್ರಿಂದ ಅವ್ರೇನ್ ಮಾಡಿದ್ರು, ಅವರನ್ನು ಗೊತ್ತಿಡಿದು ಓಹೋ ಬನ್ನಿ ಅಂತೇಳಿ ಹೋಗಿ ಗೇಟನ್ನ ಸರಸರ ಹೋಗಿ ಅವರೇ ಗೇಟ್ ತೆಗೆದು ಆ ದಟ್ಟಿ ಪಂಚಾಯತ್ ವ್ಯಕ್ತಿಯನ್ನ ಒಳಗೆ ಕರ್ಕೊಂಡು ಬಂದ್ರು. ಈಗ ಇದೇನಾಯ್ತು, ಮುಂದೆ ಹೋಗು ಎಂದು ಹೇಳಿದ ವ್ಯಕ್ತಿಯನ್ನ ತುಂಬಾ ಗೌರವಪೂರ್ವಕವಾಗಿ ಕುವೆಂಪುರವರು ಮನೆ ಒಳಗಡೆ ಕರ್ಕೊಂಡು ಬಂದಿದ್ದಾನೆ ನೋಡಿ, ಇವರು ಅಪ್ರತಿಭರಾಗಿ ನಿಂತ್ಕೊಂಡ್ಬಿಟ್ರು ಮಕ್ಕಳು. ಏನು ಅಪ್ರತಿಭರು ಅಂದ್ರೆ, ಅಪ್ರತಿಭರ ದಿಗ್ಭ್ರಮೆ ಆಗೋಯ್ತು. ಅಯ್ಯೋ, ಇಷ್ಟು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ, ನಮ್ಮ ತಂದೆಯವರು ಅಷ್ಟು ಗೌರವದಿಂದ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಆದರೂ ಅಂತಹ ವ್ಯಕ್ತಿಯನ್ನೇ ನಾವು ಅವಮಾನ ಮಾಡಿ ಮುಂದೆ ಹೋಗಪ್ಪ ಅಂತ ಹೇಳಿದ್ದು. ಆದ್ರಿಂದ ನಾವು ಮಾಡಿದಂಥದ್ದು ತಪ್ಪಾಗೋಯಿತು, ನಾವು ಅವರಿಗೆ ಅಗೌರವವನ್ನು ತೋರಿಸಿದಾಗಾಯಿತು, ಅವಮರ್ಯಾದೆ ಮಾಡಿದಾಗಾಯಿತು ಅಂತೇಳಿ ಇವರು ದಿಗ್ಭ್ರಮೆಯಿಂದ ನಿಂತ್ಕೊಂಡು ಅವರು ಒಳಕ್ಕೆ ಬಂದಂತಹ ವ್ಯಕ್ತಿ ಕುವೆಂಪುರವನ್ನ ಕುರಿತು ಈ ರೀತಿಯಾಗಿ ಕೇಳ್ತಾರೆ. ಏನಂತ ಕೇಳ್ತಾರೆ, ಏನ್ ಪುಟ್ಟಪ್ಪ ಮನೆಗೆ ಬಂದವನ್ನೆಲ್ಲ ಮುಂದೆ ಹೋಗು, ಮುಂದೆ ಕಳಿಸಿಬಿಡಿ ಅಂತ ಹೇಳಿದ್ರ, ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ರ ಅಂತ ಕೇಳಿದ್ರು, ತಮಾಷೆಯಾಗಿ ಕೇಳಿದ್ರು. ಅದಕ್ಕೆ ಅಣ್ಣ ಇವ್ರ ಕಡೆ ತಿರುಗಿ ಮಕ್ಕಳಿಗೆ ತಿರುಗಿ ಪರಿಚಯ ಮಾಡಿಸ್ಕೊಡ್ತಾರೆ ಬಂದಂತ ವ್ಯಕ್ತಿಯನ್ನ. ಏನಂತ, ಇವರು ಯಾರು ಗೊತ್ತೇ ಮಕ್ಕಳೇ, ಯಾರು ಗೊತ್ತಾ ಇವರು, ನಿಮಗೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ನೀವು ನೋಡಿಲ್ಲ ಅವರಷ್ಟೇ, ಈಗಲೇ ನೋಡ್ತಾ ಇದ್ರ, ಇವರು ಯಾರು ಗೊತ್ತೇ ಅಂತೇಳಿ ಕೇಳಿದಾಗ ನೀವು ಬಂದ್ರೆ ಪೂರ್ಣಚಂದ್ರೇಶ್ ನಮಗೇನು ಗೊತ್ತು ಅಂತೇಳಿ ಮಾತಾಡ್ತಾರೆ. ನಮಗೆ ಗೊತ್ತಿದ್ದು ನಾವ್ಯಾಕೆ ಅವರನ್ನ ಮುಂದೆ ಹೋಗು ಅಂತ ಹೇಳ್ತಾ ಇದ್ರು ಅಂತೇಳಿ ಬಿಳಿ ಕಣ್ಣುಗಳನ್ನ ಇಟ್ಕೊಂಡು ಕುವೆಂಪುರವರನ್ನು ನೋಡ್ತಾ ಇದ್ರು. ಆಗ ಕುವೆಂಪುರವರು ಏನಪ್ಪ ಹೇಳಿದ್ರು ಅಂದ್ರೆ, ನೋಡಿ ನಿಮ್ಮ ಪುಸ್ತಕದಲ್ಲಿ ಇದೆಯಲ್ಲ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಓದಿದನು ಸರಿದಪ್ಪ ಮಗನಿಸ ಹಾಡಿದನು ಅಂತ ಪದ್ಯ ಇದೆಯಲ್ಲ, ಪದ್ಯವನ್ನು ಬರೆದಂತವರು ಇವರೇ, ಯಾರು, ರಾಜರತ್ನಂ ಅಂತೇಳಿ ಹೇಳಿದ್ರು. ಆಗ ಇವರು ಮಕ್ಕಳಿಗೆ ಆಶ್ಚರ್ಯ ಆಗುತ್ತೆ, ಅವರೇ ರಾಜರತ್ನಂ. ಈಗ ಇಲ್ಲಿವರೆಗೂ ಅವ್ರು ಏನಪ್ಪ ತಿಳ್ಕೊಂಡಿದ್ರು ಅಂದ್ರೆ, ಈ ಪದ್ಯಗಳನ್ನು ಬರೀತಕ್ಕಂಥ ಕವಿಗಳು ಬರೆಯಲ್ಲ. ಈ ಪದ್ಯಗಳು ಹೇಗೆ ಅಂದ್ರೆ ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳು ತಿಳ್ಕೊಂಡಿದ್ರು. ಹೀಗಾಗಿ ಇವತ್ತೇ ಅವರಿಗೆ ಇಂತಹ ಪದ್ಯಗಳನ್ನು ಬರೆಯತಕ್ಕಂಥದ್ದು ಕವಿಗಳು ಅಂತೇಳಿ ಗೊತ್ತಾಯಿತು. ಹಾಗಾಗಿ ಮುಂದೆ ಯಾವಾಗ ಅವರ ಪದ್ಯವನ್ನು ಓದುವಾಗ ಆ ಪದ್ಯವನ್ನು ಹೇಳಿ ಆಮೇಲೆ ಏನಂತ ಬಾಯ್ಪಾಠ ಮಾಡಿ ತಿಳಿಸಿದ್ರು ಅಂದ್ರೆ, ಅವರ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಯಾವುದು, ಈಗ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸಲಿದಪ್ಪ ಕೂದಿದನು ಸಲಿದಪ್ಪ ಮಗನಿಸ ಹಾಡಿದನು ಅಂತ ಹೇಳಿ ಆಮೇಲೆ ಇದನ್ನು ಬರೆದ ಕವಿ ರಾಜರತ್ನ ಅಂತ ಜೋರಾಗಿ ಕಿರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಘಟನೆ ನಡೀತು. ಆಮೇಲೆ ರಾಜರತ್ನ ಯಾವಾಗಾದ್ರೂ ಕುವೆಂಪುರವರ ಮನೆಗೆ ಬಂದಾಗ ಇವರನ್ನು ಕಂಡುಕೊಡಲೇ ಮಕ್ಕಳನ್ನ ಏನಂತ ತಮಾಷೆ ಮಾಡ್ತಾರೆ, ಏನಪ್ಪ ಒಳಗೆ ಬರ್ಬೋದಾ, ಮುಂದೆ ಹೋಗ್ಬೇಕು ಅಂತೇಳಿ ತಮಾಷೆನ ಮಾಡ್ತಾ ಇದ್ರು ಅಂತೇಳಿ ಇಂತಹ ಒಂದು ಘಟನೆಯನ್ನ ಪೂರ್ಣಚಂದ್ರ ತೇಜಸ್ವಿಯವರು ನಮಗೆ ವಿವರಿಸಿದ್ದಾರೆ ಈ ಪಾಠದ ಮೂಲಕ, ಅವರೇ ರಾಜರತ್ನ ಪಾಠದ ಮೂಲಕ. ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂಥ ವ್ಯಾಕರಣಾಂಶವನ್ನು ಸ್ವಲ್ಪ ನೋಡೋಣ. ಪಾಠದಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಕರಣಾಂಶಗಳು ಮನೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಪ್ರತ್ಯಯ ಇಂದ ಪ್ರತ್ಯಯ ಯಾವ ವಿಭಕ್ತಿ ಸೇರುತ್ತೆ, ತೃತೀಯ ವಿಭಕ್ತಿ ಸೇರುತ್ತೆ. ಕಾಲೇಜಿಗೆ ಅಂತಕ್ಕಂಥ ಇನ್ನೊಂದು ಪದ ಕೊಟ್ಟಿದ್ದಾರೆ, ಅಲ್ಲಿ ಪ್ರತ್ಯಯ ಹೇಗೆ ಇದೆ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಸೇರಿದೆ. ಹಾಗೆ ಊಟವನ್ನು ಅನ್ನುವಂತಕ್ಕಂಥ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಸೇರುತ್ತೆ. ನೆಕ್ಸ್ಟ್ ಪುಸ್ತಕದ ಅಂತಕ್ಕಂಥ ಪದದಲ್ಲಿ ಅಂತಕ್ಕಂಥ ಪ್ರತ್ಯಯ ಇದೆ, ಈ ಅಂತಕ್ಕಂಥ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರುತ್ತೆ. ನೆಕ್ಸ್ಟ್ ಕಾರ್ಯಲ್ಲಿರ್ತಕ್ಕಂಥದ್ದಲ್ಲಿ ಅಲ್ಲಿರ್ತಕ್ಕಂಥ ಪ್ರತ್ಯಯ ಇದೆ, ಅಲ್ಲಿರ್ತಕ್ಕಂಥದ್ದು ಸಪ್ತಮಿ ವಿಭಕ್ತಿಗೆ ಸೇರುತ್ತೆ. ಈ ರೀತಿಯಾಗಿ ನೀವು ವ್ಯಾಕರಣಾಂಶಗಳನ್ನು ಅಭ್ಯಾಸ ಮಾಡಬೇಕು.